ಸೊ ಈ ಥರ ದೋಸೆನ ನೀವು ಕೂಡ ಮಾಡಬೇಕಂದ್ರೆ ಈ ವಿಡಿಯೋನ ಖಂಡಿತ ನೀವು ನೋಡಲೇಬೇಕು. ನೋಡಿ ಎಷ್ಟು ಕೆಂಪಾಗಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ನಾನೊಂದು ಟ್ರೆಡಿಷ್ನಲ್ ರೆಸಿಪಿಯನ್ನು ಹೇಳ್ತೇನೆ. ಹಲಸಿನ ಹಣ್ಣಿನ ದೋಸೆ, ಹಲಸಿನಕಾಯಿಯ ದೋಸೆ ವಿಡಿಯೋನ ಲಾಸ್ಟ್ ಇಯರ್ ಹಾಕಿದ್ದೆ, ನೋಡ್ಕೊಂಡು ಬನ್ನಿ. ಇವತ್ತು ಹಲಸಿನ ಹಣ್ಣಿನ ದೋಸೆಯನ್ನು ಮಾಡೋದು ಹೇಗೆ ಅಂತ ನೋಡುವ. 1.5 ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ. ಇದನ್ನು ನೆನೆ ಹಾಕಿದ್ದೆ. ಒಂದು 4 ಗಂಟೆ ಆದರೂ ಮಿನಿಮಮ್ ನೆನೆ ಹಾಕಬೇಕು. ತೊಳೆದು ನೆನೆ ಹಾಕಿದರೆ ಮತ್ತೆ ಆ ನೀರು ಕೂಡ ಯೂಸ್ ಮಾಡ್ಬೋದು. ಬಿಡಿಸಿಟ್ಟ ಹಲಸಿನ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇದನ್ನು ಫೈನಾಗಿ ಗ್ರೈಂಡ್ ಮಾಡಬೇಕು. ನುಣ್ಣಗೆ ರುಬ್ಬಿ ಒಂದು 1/4 ಗಂಟೆ ಹಾಗೆ ಬಿಡಬೇಕು. ಹುಳಿ ಎಲ್ಲ ಬರೋದು ಬೇಡ. ಇನ್ಸ್ಟೆಂಟ್ ದೋಸೆ ಇದು. ಸೊ ಹಲಸಿನ ಹಣ್ಣು ಸಿಕ್ಕಿದರೆ ನಿಮಗೆ ನೆನೆ ಹಾಕಿ, ಅಕ್ಕಿ ನೆನೆ ಹಾಕಿ ಇನ್ಸ್ಟೆಂಟಾಗಿ ದೋಸೆ ಮಾಡ್ಬೋದು. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ. ಅರ್ಧ ಆದ್ಮೇಲೆ ಒಂದು 50 ಮಿನಿಟ್ಸ್ ಹಾಗೆ ಇಡಬೇಕು. ಇದನ್ನು ಒಯ್ಯುವ. ಕಾವಲಿಗೆ ಬಿಸಿ ಇರಬೇಕು. ಮತ್ತೆ ಇದು ತುಂಬ ತೆಳ್ಳಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಕಾಯಿ ದೋಸೆ ಹಾಗೆ, ಹಣ್ಣಲ್ವಾ. ಹೀಗೆ ಸ್ಪ್ರೆಡ್ ಮಾಡಿ ಈ ಥರ ಬಿಡಬೇಕು. ನೋಡಿ ಅದು ಹಾಗೆ ಕಣ್ಣು ಬೀಳ್ತದೆ. ಹಾಗೆ ಬಿದ್ದರೆ ಸರಿಯಾಗಿದೆ ಅಂತ ಅರ್ಥ. ಹುಳಿ ಬರುವುದೆಲ್ಲ ಬೇಡ, ಬೇಗ ಆಗ್ತದೆ. ಅಕ್ಕಿ ನೆನೆ ಹಾಕಿದ್ರೆ ಆಯಿತು. ಇನ್ಸ್ಟೆಂಟಾಗಿ ಹಲಸಿನ ಹಣ್ಣು ದೋಸೆ ರೆಡಿ ಆಗ್ತದೆ. ಇನ್ನು ಇದಕ್ಕೆ ತೆಂಗಿನ ಎಣ್ಣೆ ಹಾಕಬೇಕು. ಮೇಲಿನಿಂದ ಸರಿ ಬೀಳಬೇಕು ತೆಂಗಿನ ಎಣ್ಣೆ. ಇದನ್ನು ಮತ್ತೆ ಕೌಚಿ ಹಾಕುವ ಒಂದು, ಆಗ ಅದು ಒಳ್ಳೆ ಟೇಸ್ಟ್ ಹಾಕಿ. ನೋಡಿ ಅಡಿ ಎಷ್ಟು ಚಂದ ಬಂದಿದೆ ಅಂತ. ಸೊ ಈ ಥರ ಬಂದರೆ ಅದು ಒಳ್ಳೆ ಬೆಂಕಿ ಸರಿ ಬಿದ್ದಿದೆ, ದೋಸೆ ಕಾಯ್ದಿದೆ ಅಂತ ಅರ್ಥ. ಸರಿ ಎಣ್ಣೆ ಹಾಕಬೇಕು. ತೆಗಿವ ಹೇಗೆ ಬಂದಿದೆ ನೋಡುವ. ಹಲಸಿನಕಾಯಿಗೆ ಫ್ಯಾನ್ಸ್ ಜಾಸ್ತಿ, ಆದರೂ ಹಲಸಿನ ಹಣ್ಣಿನ ದೋಸೆ ಕೂಡ ಏನು ಕಡಿಮೆ ಅಲ್ಲ. ಅದರದ್ದೇ ಸಿಹಿ ಇರ್ತದೆ, ಅದರಲ್ಲಿ ಒಂದು ನ್ಯಾಚುರಲ್ ಸಿಹಿ ಇರ್ತದಲ್ಲ, ಹಲಸಿನ ಹಣ್ಣಿಂದು ಪರಿಮಳ ಎಲ್ಲ ಬರ್ತದೆ, ಆಗ ಒಳ್ಳೆಯದಾಗ್ತದೆ. ಇದನ್ನು ತಿನ್ನಲಿಕ್ಕೆ ಇವತ್ತು ಗಂಡ ಇದ್ದಾರೆ. ಮೊದಲೆಲ್ಲ ನಮಗೆಲ್ಲ ಕಡೆ ಹಸೆ ಮತ್ತು ನೆಲ ಹಾಸು ಏನಾದರೂ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಈ ಥರ ನಾವು ಮರದ ಕೆಳಗೆ ಅಥವಾ ಎಲ್ಲಾದರೂ ಕ್ಯಾಂಪ್ ಫೈರ್ ಎಲ್ಲ ಮಾಡ್ತಿದ್ರೆ, ಸ್ವಲ್ಪ ಹೊಗೆ ಬರ್ತದೆ, ಈಚೆ ಬರ್ತೇನೆ, ಮಾಡ್ತಿದ್ರೆ ಏನಾಗ್ತದೆ, ನಮಗೆ ಅಲ್ಲಿ ಕಸ ಬರ್ತದೆ. ಸೊ ಈ ಒಂದು ಮಾಡಲಿಗೆ ಉದ್ದಕ್ಕೆ ಹಾಕಿದರೆ ನಮಗೆ ಅದರಲ್ಲಿ ಸಾಮಾನೆಲ್ಲ ಇಡ್ಲಿಕ್ಕೆ ಆಗ್ತದೆ. ಐಟಮ್ಸ್, ಹಿಟ್ಟು, ಪಾತ್ರೆ ಎಲ್ಲ ಸಹ. ಹಲಸಿನಕಾಯಿ ದೋಸೆಯ ಟೇಸ್ಟ್ ಮಾಡಿ ಹೇಳ್ತೇನೆ. ನಾನು ಮಿಡಿ ಉಪ್ಪಿನಕಾಯಿ ರಸ ತಗೊಂಡದ್ದು. ಇದಕ್ಕೆ ಸ್ವಲ್ಪ ಖಾರ ಚಟ್ನಿ ಎಲ್ಲ ಇದ್ರೆ ಒಳ್ಳೇದಾಗ್ಬೋದು. ಶುಂಠಿ ಚಟ್ನಿ ಎಲ್ಲ ತುಂಬ ಒಳ್ಳೇದಾಗ್ತದೆ. ಹಲಸಿನ ಹಣ್ಣು ದೋಸೆ ಚೆಂದಾಗಿದೆ. ನಮ್ಮ ಭಾಷೆಯಲ್ಲಿ ಹೇಳ್ತಿದ್ರೆ ಚೆಂದಾಗಿದೆ, ಸೂಪರ್ ಆಗಿದೆ, ಟೇಸ್ಟಿಯಾಗಿದೆ, ಒಳ್ಳೆ ಪರಿಮಳ ಇದೆ ಹಲಸಿನ ಹಣ್ಣಿಂದು. ಇದಕ್ಕಿಂತ ಜಾಸ್ತಿ ಹಲಸಿನ ಹಣ್ಣು ಹಾಕಿದರೆ ದೋಸೆ ಮೇಲೆ ಬರೋದಿಲ್ಲ. ಒಂದು ಅಕ್ಕಿ ಎಷ್ಟು ತಗೊಳ್ತೀವಿ ಅದರ ಅರ್ಧ ಭಾಗ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಹಾಕಿದರೆ ಖಂಡಿತ ಮೇಲೆ ಬರೋದಿಲ್ಲ. ಮತ್ತು ಅಷ್ಟು ಒಳ್ಳೆ ಕಾಯಿ ಆದರೆ, ಹಲಸಿನ ಹಣ್ಣಾದರೆ, ಜಾತಿ ಆದರೆ ಒಳ್ಳೆ ಬರ್ಬೋದು. ನೋಡಿದ್ರಲ್ವಾ ಹಲಸಿನ ಹಣ್ಣಿನ ದೋಸೆಯನ್ನು ಮಾಡೋದು ಹೇಗೆ ಅಂತ. ನೀವು ಕೂಡ ಈ ಹಲಸಿನ ಹಣ್ಣಿನ ಸೀಸನ್ ಮುಗಿಯೋ ಮೊದಲು ಅದನ್ನು ಮಾಡಿ ತಿನ್ನಿ, ಸೂಪರ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು, ಬೈ ಬೈ, ಟೇಕ್ ಕೇರ್. ನಮ್ಮ ಭಾವಲೋಕ ಪ್ರಾಡಕ್ಟ್ಸ್ ನಿಮಗೆ ಬೇಕು ಅಂದರೆ ವಾಟ್ಸಪ್ ನಂಬರನ್ನು ಹಾಕಿರ್ತೀನಿ ಸ್ಕ್ರೀನಲ್ಲಿ. ನೀವು ಮೆಸೇಜ್ ಮಾಡಿದರೆ ನಾವು ನಿಮ್ಮ ಮನೆಗೆ ಕೊರಿಯರ್ ಮಾಡ್ತೇವೆ. ಎಲ್ಲ ಕೂಡ ಹೋಮ್ ಪ್ರಾಡಕ್ಟ್ಸ್ ನಾವೇ ಮಾಡೋದು. ಸೊ ನೀವು ಖಂಡಿತ ನಮ್ಮನ್ನು ಬಿಲೀವ್ ಮಾಡಿ ನಮ್ಮಿಂದ ಪರ್ಚೇಸ್ ಮಾಡ್ಬೋದು.